ಶ್ರೀಮಂತ ಇನ್ನು ಭತ್ತದ ಜೀವನೋತ್ಸವವನ್ನು ಹೊಂದಿರುವಂಥ ಪ್ರೊಫೆಸರ್ ಮೋಹನ್ ಅವರು ಈಗ ತಮ್ಮ ಕೃತಿಯ ಕುರಿತು ಅನಿಸಿಕೆಗಳು ನವೀನ ಸಂದರ್ಭದಲ್ಲಿ ಮತ್ತು ಒಟ್ಟು ಕನ್ನಡ ಇತ್ತೀಚಿನ ಸಾಹಿತ್ಯದಲ್ಲಿ ಬಹಳ ಚರ್ಚೆ ಆಗುತ್ತಾ ಇರುವಂತಹ ಒಂದು ಕೃತಿಯ ವಸ್ತು ಆಗ್ತಾ ಇರುವಂತಹ ಸಂಗತಿ ಅಂತಂದರೆ ಪಾರಂಪರಿಕತೆ ಮತ್ತು ಆಧುನಿಕತೆ ಇವೆರಡರ ಮುಖಾಮುಖಿ ಇರುವಂಥದ್ದು ಅವು ಪರಸ್ಪರ ಎದುರುಗೊಳ್ಳುವಂತಹದ್ದನ್ನು ನಾವು ನೋಡ್ತೀವಿ. ಅದು ಯಾವುದದು ಇರುವುದೆಲ್ಲವೂ ಬಿಟ್ಟು ಚರ್ಚೆಗಳಿಗೆ ಒಂದು ಮಲೆನಾಡಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಿಮೋಟ್ ಹಳ್ಳಿಗಳಿರ್ತಾವೆ. ರಿಮೋಟ್ ಹಳ್ಳಿಗಳಲ್ಲಿ ಒಂದು ಕುಟುಂಬ, ಕುಟುಂಬದ ಹಿರಿಯ ಮಗ ಅವನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅವನು ಹೊರಟು ಹೋಗ್ತಾನೆ. ಇನ್ನೊಬ್ಬ ಮಗ ಇವನು ನನ್ನ ಹತ್ರನೇ ಇರಲಿ ತೋಟ ಪಟ್ಟಿ ಎಲ್ಲನೂ ಮಾಡಿಕೊಂಡು ಮನೆತನದ ವ್ಯವಹಾರಗಳನ್ನು ಪಾರಂಪರಿಕ ವ್ಯವಹಾರಗಳನ್ನು ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ಹೇಳ್ತಿರ್ತಾನೆ. ಸೊ ಇದರ ಜೊತೆಗೆ ಆ ಹಿರಿಯ ಮಗನ ಜೊತೆಗೆ ಬಂದಿರುವಂಥ ಒಬ್ಬ ಕ್ರಿಶ್ಚಿಯನ್ ಹುಡುಗ ಮತ್ತು ಈ ಮನೆಯಲ್ಲಿ ಇರುವಂಥ ಹುಡುಗಿ ಗಿರಿಜಾ ಅನ್ನುವಂಥ ಹುಡುಗಿ, ಎರಡನೇ ಮಗನೂ ಅವನು ಹೊರಟು ಹೋಗ್ತಾನೆ ಕಲಿಯೋದಕ್ಕೆ. ಆಮೇಲೆ ಅವನು ಸಹಿತ ಮದುವೆಯಾಗಿ ಹಾಗೆ ಅಮೇರಿಕಾಕ್ಕೆ ಹೋಗಿ ಸೆಟ್ಲ್ ಆಗ್ತಾನೆ. ಸೊ ಇವನು ಎರಡನೇ ಮಗ ಆದರೂ ಇವನು ಬಂದಿರ್ತಾನೆ ಅಂತಂದ್ರೆ ಅವನು ಸಹಿತ ಬಿಟ್ಟು ಹೋಗ್ತಾನೆ. ಕೊನೆಗೆ ಆಮೇಲೆ ಆ ಜಿಯೋ ಅನ್ನುವಂಥ ಹುಡುಗನಿಗೆ ಆಮೇಲೆ ಅವ್ರಿಗೆ ಇದಕ್ಕೆ ಬಂದಿರ್ತಾರೆ, ಟ್ರೆಕಿಂಗ್ ಬಂದಾಗೆ ಈ ಜಿಯೋಗೆ ಮತ್ತು ಗಿರಿಜಾ ಅನ್ನುವಂಥದ್ದು ಈ ಭಟ್ರ ಮಗಳಿಗೆ ಪರಿಚಯ ಆಗಿರುತ್ತೆ. ಸೊ ಬಾಗಿಲು ಮಾಸ್ತಿ ಇದೊಂದು ರೀತಿಯಾಗಿ ಆನಂದಗಂಧರ ಮಾತನಾಡುವಂಥದ್ದು ಪರಂಪರೆಯ ಕಥೆ. ಇಲ್ಲಿ ಏನಾಗುತ್ತೆ, ಒಬ್ಬ ಬ್ರಾಹ್ಮಣ ಮಂತಂದ ಸಂಸ್ಕೃತ ಕಾವ್ಯ ಅಭ್ಯಾಸ ಮಾಡಿದಂಥ ಹುಡುಗಿಗೂ ಮತ್ತು ಕೆಳಜಾತಿಯ ಹುಡುಗಿಗೂ ಸಂಬಂಧ ಪ್ರೀತಿ ಇರುತ್ತೆ. ಬಟ್ ಅವನು ಇಂಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾನೆ, ಈಗಿನೂ ಇಂಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಆಕೆಗೆ ಸಂಪಿಗೆ ಹೂವು ಕೊಡಬೇಕು ಅಂತ ಹೇಳಿ, ಕೆಂಪು ಸಂಪಿಗೆ ಹೂವು ಕೊಡಬೇಕು ಅಂತ ಹೇಳಿ ಮರ ಹಚ್ಚಿ ಅದನ್ನ ಆ ಹೂ ತೆಗಿತಿರ್ಬೇಕಾದ್ರೆ ಮರದ ರೆಂಬೆ ಮುರಿದು ಅವನು ಬಿದ್ದು ತಲೆ ಹೊಡೆದು ಅವನು ಸಾಯ್ತಾನೆ. ಆ್ಯಂಡ್ ಆ ಹುಡುಗಿ ಅಪರಾಧಿ ಪ್ರಜ್ಞೆಯಿಂದ ಹುಚ್ಚಿ ಆಗ್ತಾರೆ. ಸೊ ಇದು ಆಮೇಲೆ ಅಲ್ಲಿ ಆಕೆ ಹುಚ್ಚಿ ಆಗ್ತಾರೆ ಮತ್ತು ಅವನ ಚಿತೆಯನ್ನು ಪ್ರವೇಶ ಮಾಡಿರ್ತಾರೆ. ಅಲ್ಲಿ ಬಾಗಿಲ ಮಾಸ್ತಿ ಅಂತೇಳಿ ಕಲ್ಲನ್ನು ನೆಟ್ಟು ಮದುವೆ ಆದವರೆಲ್ಲ ಸಹಿತ ಹೋಗಿ ಆ ಕಲ್ಲಿಗೆ ನಡ್ಕೊಡುವಂಥದ್ದು ಒಂದು ಇದು ಶುರುವಾಗುತ್ತೆ. ಸೊ ನನಗೆ ಈ ಕಥೆ ಓದ್ತಾ ಇರುವಾಗ ನನಗೆ ನಾನು ಬರೆದ ಮೊದಲ ಕಥೆ ನನಗೆ ನೆನಪಾಯಿತು. ಒಡಪುಗಳ ಕಥೆನಲ್ಲಿ ಅಲ್ಲೇನೋ ಮೇಲ್ವರ್ಗದ ಹುಡುಗ, ಕೆಳವರ್ಗದ ಹುಡುಗಿ, ಅವರಿಬ್ಬರು ಮತ್ತೆ ಬಟ್ ಅಲ್ಲಿ ಅವರು ಸೇಫಾಗಿ ಹೋಗ್ಬಿಟ್ಟಿರ್ತಾನೆ. ಇಕ್ಕಿಯೊಳಗೆ ಒಂದು ಆಕರ್ಷಣೆಯ ಭಾವವನ್ನು ಹುಟ್ಟಿಸ್ತಾನೆ. ಯಾರಿಗೆ? ಅವನು ಆ ಹುಡುಗ ಆಕರ್ಷಣೆಯ ಭಾವ ಹುಟ್ಟಿಸಿ ಆ ಆಕರ್ಷಣೆಯ ಭಾವದಲ್ಲಿ ಆಕೆ ದಾರಿ ತಪ್ಪಿ ಏನೇನೋ ಅಂದಾಡಿಕೊಂಡು ವಾಪಸ್ ಬರುವಂಥದ್ದಾಗಿರುತ್ತೆ. ಸೊ ಇಲ್ಲಿ ಅಪರಾಧಿ ಪ್ರಜ್ಞೆ ಒಂದು ರೀತಿಯಾಗಿ ಆ ಹುಡುಗಿನಲ್ಲಿ ಉಂಟಾಗುತ್ತೆ. ಮತ್ತು ಆಕೆ ನಾನು ಬೇಡ ಅಂದೆ ಅಂತ ಹೇಳಿ ಆಕೆ ಹುಡ್ಕೊಂಡು ಹೋಗಿ ಚಿತೆಯೆಲ್ಲ ಬೀಳುವಂಥದ್ದು ಬರುತ್ತೆ. ಇನ್ನೊಂದು ಮೌನದ ಭಾಷೆ, ಸತ್ಯದ ಕನಪಿಗೆ ಸುಳ್ಳಿನ ಮಚ್ಚೆ ಇದೆಯಲ್ಲ, ಇದನ್ನು ಓದುವಾಗ ನನಗೆ ಮಾಸ್ತಿಯವರ ವೆಂಕಟಗನ ಹೆಂಡತಿ ಇದೆ. ಮತ್ತೆ ಇಲ್ಲಿ ನಾನು ಆ ಗ್ಲಾಸನ್ನ ನೋಟಕನ ಗ್ಲಾಸ್ ಇಲ್ಲಿ ಮಾಸ್ತಿಯವರು ನೋಡಿದಾಗ ಅದು ಜೀವನ ಅಂತ. ಇಲ್ಲಿ ಅಲ್ಲಿ ಒಬ್ಬ ಅನ್ಎಜುಕೇಟೆಡ್ ಮನುಷ್ಯ ತನ್ನ ಹೆಂಡತಿ ಬೇರೆಯವ್ರ ಜೊತೆಗೆ ಹೋಗಿ ಅನೇಕ ವರ್ಷ ಇದ್ದು ವಾಪಸ್ ಬಂದಾಗೆ ಅವನು ಆಕೆಯನ್ನು ಸೌಹಾರ್ದದಿಂದ ಸ್ವೀಕಾರ ಮಾಡ್ತಾನೆ. ಸೊ ಇಲ್ಲಿ ಅಂಥದ್ದೇ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿಯ ನಾಯಕ ಇದ್ದಾನಲ್ಲ, ಇವನು ಎಜುಕೇಟೆಡ್, ಇವನು ಸಾಫ್ಟ್ವೇರ್ ಇಂಜಿನಿಯರು. ಆ್ಯಂಡ್ ಅವನ್ನ 3 ತಿಂಗಳು ಯಾವುದೋ ಬೇರೆ ದೇಶಕ್ಕೆ ಅವನು ಕಳಿಸ್ಕೊಟ್ಟಿರ್ತಾರೆ. ಬೇರೆ ದೇಶಕ್ಕೆ ಅವನು ಅಂಡರ್ಗೌನ್ ಅಟ್ಯಾಕ್. ಬಟ್ ಅವನ ಹೆಂಡತಿ ಇಲ್ಲಿ ಗರ್ಭಿಣಿ ಆಗಿರ್ತಾರೆ. 2ನೇ ತಿಂಗಳು
ಸೊ ಆ ಡಾಕ್ಟರ್ ಹೇಳ್ತಾರೆ, ಸೊ ನಿಮ್ಗೆ ಬಹುಶಃ ನಿಮ್ಮದು ಎಫೆಕ್ಟಿವ್ಲಿ ಫೇಲ್ ಆಗಿದೆ, ಸೊ ಟೆಸ್ಟ್ ಮಾಡೋಣ ನಿಮ್ಮದು ಅಂತ. ಬಟ್ ಯು ಆರ್ ನಾಟ್ ರೆಡಿ ಫಾರ್ ದ್ಯಾಟ್, ಟೆಸ್ಟ್ ಬೇಡ ಅಂತ ಹೇಳಿ ಅವನು ಹಾಗೇನೆ ಆಕ್ಸೆಪ್ಟ್ ಮಾಡಿಬಿಡ್ತಾನೆ. ಆಕ್ಸೆಪ್ಟ್ ಮಾಡಿಕೊಂಡು ಅವರಿಬ್ಬರು ಸಹಿತ ಅತ್ಯಂತ ಪ್ರೀತಿಯಿಂದ ಮತ್ತೆ ಓದಿರ್ತಾರೆ. ನನಗೆ ಎಂಟರ್ಟೈನ್ಮೆಂಟ್ರಿ ಸಿಚುವೇಶನ್ನು ಈ ಸಿಚುವೇಶನ್ ಹೇಗೆ ಒಂದು ಮಾಡರ್ನ್ ಸಿಚುವೇಶನ್ನಲ್ಲಿ ರಿಪೀಟ್ ಆಗ್ಬೋದು ಭಾಳ ಅದ್ಭುತವಾಗಿ ಆ ಕಥೆನಲ್ಲಿ ಕೊಟ್ಟಿದ್ದಾರೆ ಮೋಹನ್ ಅವರು. ಸೊ ನನಗೆ ಈ ಕಥೆ ಭಾಳ ಇಷ್ಟ ಆಗುತ್ತೆ. ಸೊ ಹೀಗೆ ಅನೇಕ ಯಶಸ್ವಿ ಮತ್ತು ಅತ್ಯುತ್ತಮ ಕಥೆಗಳನ್ನು ಕೊಟ್ಟ ಮೋಹನ್ ಹಬ್ಬು ಅವರು ಅವ್ರನ್ನ ವಿನಂತಿಸೋದನ್ನು ದಯವಿಟ್ಟು ನಿಲ್ಲಿಸಬೇಡಿ. ಕಥೆಗಳು ಸಂಬಂಧಪಟ್ಟಂಗೆ ಮಾತೆಯವರು ಈಗಾಗಲೇ ಹೇಳಿದರು. ನಿಜವಾಗ್ಲೂ ಹವ್ಯಕ ಭಾಷೆಯಲ್ಲಿ ಅದು ಭಾಳ ಅದ್ಭುತವಾಗಿ ಬರ್ತಿದ್ದಾರೆ. ಎಷ್ಟು ಚಂದ ಇದೆ ಅದು. ನನಗೆ ಅದನ್ನು ಓದ್ಬೇಕಂತ ಹೇಳಿ ನಾನು ಅದು ಹಾಕೊಂಡಿದ್ದೆ, ಬಟ್ ನೀವೇ ಓದ್ಕೊಳ್ಳಿ ಅದನ್ನು. ಸೊ ಭಾಳ ಬ್ಯೂಟಿಫುಲ್ ಆಗಿ ಆ ಹವ್ಯಕ ಭಾಷೆಯನ್ನು ಬೆಳೆದಿದ್ದಾರೆ. ಮತ್ತು ಉತ್ತರ ಕರ್ನಾಟಕದ ಭಾಷೆಯನ್ನು ಕೂಡ ಅಷ್ಟೇ ಸೃಜನಶೀಲವಾಗಿ ಅವರು ಬಳಸಿದ್ದಾರೆ. ಭಾಷೆ ಬಳಕೆ ಏನೋ ಸರಿ, ಆದರೆ ಕೆಲವು ಯುಸೇಜ್ಗಳಿದ್ದಾವಲ್ಲ, ಯುಸೇಜ್ಗಳು ಅವ್ರು ನಿಮಗೆ ಸಿಗೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಗೌಡನ ಮನೆಗೆ ಇವ್ನು ಬರ್ತಾನೆ, ಚೇರ್ಮನ್ ಬರ್ತಾನೆ, ಪಂಚಾಯತ್ ಚೇರ್ಮನ್. ಒಂದು ಊರಿನ ಒಂದು ಕಥೆಯಲ್ಲಿ ಗೌಡನ ಮನೆಗೆ ಪಂಚಾಯತ್ ಸರ್ಪಂಚ್ ಬರ್ತಾನೆ, ಚೇರ್ಮನ್ ಬರ್ತಾನೆ. ಚೇರ್ಮನ್ ಬಂದಾಗ ಗೌಡ ಏನು ಕೇಳ್ತಾನೆ, ಕುಡಿಲಾಕೆ ಅಂತ ಹೋಗ್ತೀರಿ ಹೇಳ್ತಾರೆ. ನಮ್ಮ ಕಡೆ ಕುಡಿಲಾಕೆ ಅಂತ ಹೋಗ್ತೀರಿ, ಚಾ ಮಾಡಿಸ್ತೇನೆ ಅಂತೀವಿ. ಸೊ ದಟ್ ಈಸ್ ಚಾ ಮಾಡಿಸ್ತೀವಿ ಅಂತ ಅನ್ನೋದೇ ನಮ್ಮ ಹೆಸರು. ಕುಡಿಲಾಕೆ ಅಂತ ಹೋಗ್ತೀರಿ ಅಂತ ಹೇಳಿ ಅದು ಉತ್ತರ ಕನ್ನಡ ಜಿಲ್ಲೆ. ಹೌದು ಹೌದು ಹೌದು. ಸೊ ಅದು ನಮ್ಮಲ್ಲಿ ಅದು ಆ ಯೂಸೇಜ್ ಬರೋದಿಲ್ಲ. ನಮ್ಮಲ್ಲಿ ಯೂಸೇಜ್ ಏನು ಅಂತಂದರೆ ಚಾ ಮಾಡಿಸ್ತೇನೆ ಅಂತಂದು, ಆಮೇಲೆ ಚಾ ಮಾಡಿ ಬ್ಯಾಕ್ ಬಿಟ್ರಿ ಕುಡ್ತೀವಿ ಅಂತ ಹೇಳಿ ಈ ಥರದ್ದು. ಸೊ ಯೂಸೇಜ್ನಲ್ಲಿ ಕೆಲವು ಆಗ್ತವೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಬಟ್ ಯು ಹ್ಯಾವ್ ವೆರಿ ಇಫೆಕ್ಟಿವ್ಲಿ ಯೂಸ್ಡ್ ದ್ಯಾಟ್ ಲ್ಯಾಂಗ್ವೇಜ್. ಸೊ ಹವ್ಯಕ ಭಾಷೆ ಮತ್ತು ಉತ್ತರ ಕರ್ನಾಟಕದ ಭಾಷೆ ಎರಡನ್ನೂ ಸಹಿತ ಅಷ್ಟೇ ಸಮರ್ಥವಾಗಿ ಬಳಸಿದ್ರು. ಆಮೇಲೆ ಒಂದು ಸೋಷಿಯಲ್ ಸ್ಟ್ರಕ್ಚರ್ ಯಾವ ಥರ ಸರ್ವೈವ್ ಆಗ್ತಾ ಇದೆ ಅಥವಾ ಸಾಗ್ತಾ ಇದೆ, ನಡೀತಾ ಇದೆ ಅಂತ ವ್ಯವಸ್ಥೆ ಅನ್ನುವಂಥದ್ದು ಒಂದು ಕತೆ, ಮತ್ತೊಂದು ಒಂದೂರು ಒಂದು ಕತೆ. ಇವೆರಡರಲ್ಲೇನೋ ಸಹಿತ ನಮ್ಮ ಇವತ್ತಿನ ಸೋಷಿಯೋ ಪಾಲಿಟಿಕಲ್ ಸಿಚುವೇಶನ್ ಏನಿದೆ, ಆ ಸೋಷಿಯೋ ಪಾಲಿಟಿಕಲ್ ಸಿಚುವೇಶನನ್ನು ಅತ್ಯಂತ ಸಮರ್ಥವಾಗಿ ಅವರು ಅಲ್ಲಿ ಕಟ್ಟಿಕೊಡ್ತಾರೆ. ವ್ಯವಸ್ಥೆಯೊಳಗೆ ಏನಾಗುತ್ತೆ, ಒಬ್ಬ ವಿನಾಕಾರಣ ಇವ್ರ ಮೇಲೆ ಆರೋಪ ಹೊರಿಸ್ತಾನೆ, ನಮ್ಮ ಮನೆಗೆ ಬೆಂಕಿ ಇಟ್ಟರು ಇವರು ಅಂಥೇಳಿ, ಮೇಲೆ ಅರೆಸ್ಟ್ ವಾರೆಂಟ್ ಬರುತ್ತೆ. ಸೊ ಅದನ್ನ ಸುಳ್ಳದು, ಅದನ್ನು ತಪ್ಪಿಸ್ಕೊಳ್ಳೋದಕ್ಕಂತ MLA ಹೋಗ್ಬೇಕಾದ್ರೆ MLA ಕೂಡ ಒಂದು ಡೂ ನಥಿಂಗ್ ಅಬೌಟ್ ಇಟ್, ಅದನ್ನು ಬಗೆಹರಿಸೋಕ್ಕಾಗೋದಿಲ್ಲ. ಸೊ ದೆನ್ ಒಬ್ಬ ಗೂಂಡನ ಹತ್ರ ಹೋಗಿ ಭೇಟಿಯಾಗಿ ಹಿಂಗಾಗಿದೆ ಅಂತ. ಸೊ ಆಯಿತು, ತಕ್ಷಣ 30,000 ರೂಪಾಯಿ ನಾನು ಕೊಟ್ಟು, ಆಮೇಲೆ ಜಾಸ್ತಿ ಆಗಿರ್ತಲ್ಲ, ಹಾಗಾದ್ರೆ ಜಾಗ ಬಿಡೋದು. ಸೊ ತಕ್ಷಣ ಇವ್ರು ಹೋಗಿ 30,000 ಕೊಡ್ತಾರೆ. 30,000 ಕೊಟ್ಟ ತಕ್ಷಣ ಪೊಲೀಸ್ ವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ ಟರ್ನ್ ಆಗಿ ಇವರನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಯಾವ ಕ್ರಿಮಿನಲ್ ಇರ್ತಾನೆ, ನಿಜವಾದ ಕ್ರಿಮಿನಲ್ ಇರ್ತಾನೆ, ಆ ನಿಜವಾದ ಕ್ರಿಮಿನಲ್ ಮೇಲೆ ಸುಳ್ಳು ಕ್ರಿಮಿನಲ್ ಆರೋಪಗಳನ್ನು ಮಾಡೋದ್ರ ಮೂಲಕ ಪೊಲೀಸ್ ವ್ಯವಸ್ಥೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡುತ್ತೆ. ಮತ್ತು ಒಂದು ಊರು ಒಂದು ಕತೆ ಇದೆಯಲ್ಲ, ಅದು ಸಹಿತ ನಮ್ಮ ಸೋಷಿಯೋ ಪೊಲಿಟಿಕಲ್ ಸಿಚುವೇಶನ್ ಇವತ್ತು ಹೆಂಗೆ ನಡೆದಿದೆ ಅನ್ನುವಂಥದ್ದನ್ನು ಭಾಳ ಸಮರ್ಥವಾಗಿ ಅದು ವಿವರಿಸುತ್ತೆ. ನನಗೆ ಭಾಳ ಇಷ್ಟವಾದ ಒಂದು ಕತೆ, ಸುಮಾರು ಎಲ್ಲ ಕಥೆಗಳು ಇಷ್ಟವಾಗಿದ್ದಾವೆ. ಸೊ ಅದರಲ್ಲಿ ಭಾಳ ಇಷ್ಟವಾದದ್ದಂತಂದರೆ ಒಂದು ಬಾಗಿಲು ಮಾಸ್ತಿ ಮತ್ತು ಇನ್ನೊಂದು ಸತ್ಯದ ಕಥೆಗೆ ಅವನು ತನ್ನ ಫೋಟೋ ಕಳಿಸಿರ್ತಾನೆ. ಆಮೇಲೆ ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟಿ ಅನ್ನುವಂಥ ಆಸ್ಟಿನ್ ಪುಸ್ತಕ ಕಳಿಸ್ಕೊಟ್ಟಿರ್ತಾನೆ, ವಿತ್ ಲವ್ ಅಂತ ಹೇಳಬಾರ್ದು. ಅದನ್ನು ನೋಡಿ ಅಪ್ಪ ಇವನಿಗೆ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆಗಿ ಆಮೇಲೆ ಅವನ ತೋಟಕ್ಕೆ ಹೋಗಿ ಅಲ್ಲಿ ಬಾಳೆ ಗಿಡ ಕರೆದು ಸಾಕು
ಅಂದರೆ ತಾನೇನು ಯಾವ ಪರಂಪರೆಯನ್ನು ಇದುವರೆಗೆ ಉಳಿಸಿ ಕಟ್ಕೊಂಡು ಬಂದಿದ್ದು ಬೆಳೆಸ್ಕೊಂಡು ಬಂದಿದ್ನಲ್ಲ, ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಸರ್ವೈವ್ ಅಂತ ಹೇಳಿ ಅವನಿಗೆ ಬಹಳ ಡೆಸ್ಪರೇಟ್ ಆಗಿ ಆ ಬಾಳೆಯನ್ನು ಕಡಿಬೇಕು. ಸೊ ಇಲ್ಲಿ ಈ ಕಥೆಯಲ್ಲಿ ಎರಡು ದೃಷ್ಟಿಕೋನವನ್ನು ಅವರು ಏಕಕಾಲಿಕರು. ಒಂದು ಈ ಪರಮೇಶ್ವರ ಹೆಗಡೆ, ಪರಮೇಶ್ವರ ಹೆಗಡೆ ಈ ಥರ ಮಾಡುವಂಥದ್ದು. ಇನ್ನೊಬ್ಬ ತಿಮ್ಮಣ್ಣ ಹೆಗಡೆ ಅಂತಲೂ ಹೋಗ್ಬೇಕು. ತಿಮ್ಮಣ್ಣ ಹೆಗಡೆ ತನ್ನ ಪಾರಂಪರಿಕ ಇನ್ಹೆರಿಟನ್ಸ್ ಅನ್ನ ಅವನು ಸ್ವತಃ ಒಂಥರ ನಿಷ್ಕ್ರಿಯ ಆಗೋದ್ರ ಮೂಲಕ ಅವನು ಡೆಸ್ಟ್ರಾಯ್ ಮಾಡ್ತಾನೆ. ಅಂದರೆ ನಮ್ಮ ಪಾರಂಪರಿಕ ಸ್ಟ್ರಕ್ಚರ್ ಏನಿದೆ, ಸೋಷಿಯಲ್ ಸ್ಟ್ರಕ್ಚರು, ಆ ಸೋಷಿಯಲ್ ಸ್ಟ್ರಕ್ಚರ್ ಎರಡು ರೀತಿ. ಒಂದು ಕಡೆಗೆ ಆಧುನಿಕತೆಯನ್ನು ಎದುರುಗೊಳ್ಳುವುದರ ಮೂಲಕ ಅದು ಡಿಸ್ಟರ್ಬ್ ಆಗ್ತಾ ಇದೆ, ಆಮೇಲೆ ಡಿಸ್ಇಂಟಿಗ್ರೇಟ್ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಅದರಲ್ಲಿ ತೊಡಗಿರುವಂತಹ ಜನ ಏನಿದ್ದಾರೆ ಅವರು ತಮ್ಮ ನಿಷ್ಕ್ರಿಯತೆಯ ಮೂಲಕ, ತಮ್ಮ ದೌರ್ಬಲ್ಯಗಳ ಮೂಲಕ ಆ ಪಾರಂಪರಿಕ ಸ್ಟ್ರಕ್ಚರ್ ಅನ್ನ ನಾಶ ಮಾಡೋದಕ್ಕೆ ಕಾರಣ ಆಗ್ತಾ ಇದ್ದಾರೆ ಅನ್ನುವಂಥ ಮಾತು ಅವರಲ್ಲಿ ಬರುತ್ತೆ. ಇನ್ನು ಸುಮಾರು ಕಥೆಗಳನ್ನು ನಾನು ಕೇಳಬಹುದು. ಹೊರತದೊಳಗೊಂದು ಎಂಟನ್ನು ಒಯ್ದವರು ಸಡನ್ ಆಗಿ ನಿಲ್ಲಿಸ್ತಾರೆ. ಕಥೆಯನ್ನು ಒಯ್ದು ಸಡನ್ ಆಗಿ ಓದೋದ್ರಿಗೆ ಏನೋ ಇನ್ನೂ ಮುಂದೆ ಏನೋ ಇದೆ ಅಂತ ಅನಿಸ್ತಾ ಇದ್ದಾರೆ. ಸೊ ಆ ಕಥೆ ತನ್ನ ನ್ಯಾಚುರಲ್ ಎಂಡನ್ನು ತಲುಪಿದ್ರೆ ಅದು ಇನ್ನಷ್ಟು ಇಂಪ್ಯಾಕ್ಟ್ ಮಾಡ್ತದೋ ಹೇಗೋ ನನಗೆ ಗೊತ್ತಿಲ್ಲ. ಅಂಥದ್ದು ಹಾಗೆ ನೋಡ್ಬೇಕಂತಷ್ಟೇ. ಬಟ್ ಅಂತೂ ಆ ಥರದ್ದು ಶೋಧದಲ್ಲಿ ಏನಾಗುತ್ತೆ, ಅದು ಆಟೋಬಯೋಗ್ರಫಿ. ಅವ್ರ ತಂದೆದೊಂದು ಬಾಕ್ಸ್ ಇರುತ್ತೆ, ಮರದ ಬಾಕ್ಸ್. ಭಾಳ ವರ್ಷಗಳ ನಂತರ ಆ ಬಾಕ್ಸನ್ನು ಓಪನ್ ಮಾಡಿ ನೋಡಿದಾಗೆ ಅದರಲ್ಲಿ ಒಂದು ದಪ್ಪ ರಟ್ಟಿನ ಒಂದು ಫೈಲ್ ಇದೆ. ಆ ಫೈಲ್ ತೆಗೆದು ನೋಡಿದಾಗೆ ಅದರಲ್ಲಿ ಸುಮಾರು ಜಗತ್ತಿನ ಎಲ್ಲ ವಿದ್ಯಮಾನಗಳ ಬಗ್ಗೆ ಬ್ಯೂಟಿಫುಲ್ ಆಗಿರುವಂಥ ಅವರ ಅನಿಸಿಕೆಗಳನ್ನು ನೋಟ್ ಮಾಡಿರ್ತಾರೆ. ನೋಟ್ ಮಾಡಿರೋದಲ್ಲದೆ ತನ್ನ ಜೀವನದಲ್ಲಿ ತಾನು ಮಾಡಬಾರದ ಒಂದು ಸಂಗತಿ ಮಾಡಿದ್ದೀನಿ ಅನ್ನುವಂಥ ಒಂದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಅದರೊಳಗಿದೆ. ಏನು ಅಂತಂದರೆ, ಆತ ಒಬ್ಬ ಹುಡುಗಿ ಜೊತೆಗೆ ಮ್ಯಾರೇಜ್ ಆಚೆಗೆ, ಅಥವಾ ಮ್ಯಾರೇಜ್ ಆಗಿರೋದಿಲ್ಲ, ಮದುವೆನೇ ಆಗಿರೋದಿಲ್ಲ, ಮದುವೆ ಆಚೆಗಿನ ಸಂಬಂಧವನ್ನು ಇಟ್ಕೊಂಡು ಒಂದು ಮಗುನೂ ಆಗುತ್ತೆ, ವಸಂತ ಅಂತ ಹೇಳಿ ಮಗು. ಸೊ ಅದನ್ನು ಬರಲಿಕ್ಕಿರ್ತಾರೆ. ನಾನು ಹೀಗೆ ನಡ್ಕೊಂಡು ಆಮೇಲೆ ಅವನಿಗೆ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಆಕೆಯನ್ನು ನಿರ್ಲಕ್ಷಿಸಿಬಿಡ್ತಾನೆ. ಪಾಪ ಆಕೆ ಎಲ್ಲೆಲ್ಲೋ ಅಡ್ಡಾಗಿ ಹೆಂಗೋ ಬದುಕಿ ಏನು ಮಾಡಿಲ್ಲ ಗೊತ್ತಿಲ್ಲ, ಆಕೆ ಹೆಚ್ಚು ಡೀಟೇಲ್ಸ್ ಇಲ್ಲ. ಬಟ್ ಇವರಿಗೆ ಏನು, ಈ ಮಗನಿಗೆ ಅದನ್ನ ಫೈಲ್ ಓದಿದ ಮೇಲೆ ಸೊ ಆ ವಸಂತನ ಹುಡುಕ್ಬೇಕು ಅಂತ ಹೇಳಿ, ವಸಂತ ಮತ್ತು ಆ ಸೇವಂತಿನ ಹುಡುಕ್ಬೇಕು ಅಂತ ಹೇಳಿ ಸೊ ಅವರು ಹುಡುಕೊಂಡು ಹೋಗ್ತಾರೆ. ಹುಡುಕೊಂಡು ಹೋಗಿ ಕೊನೆಗೆ ಆ ವಸಂತನ ರೀಚ್ ಆಗ್ತದೆ. ವಸಂತ ಮಾರ್ಗಲಿಕರಲ್ಲ, ಬದಿಲಿ ಅಂತೇಳಿ ಅವರು ಹೆಸರು ಇಟ್ಕೊಂಡಿರ್ತಾನೆ. ಹುಬ್ಬಳ್ಳಿ KSRTC ಒಳಗೆ ಕಂಡಕ್ಟರ್ ಆಗಿ ವರ್ಕ್ ಮಾಡ್ತಿರ್ತಾನೆ. ಹೋಗಿ ಕೊನೆಗೆ ಆ ಮನೆಗೆ ರೀಚ್ ಆಗಿ ಅವನ ಜೊತೆ ಮಾತಾಡುವಲ್ಲಿ ಕತೆ ಎಂಡ್ ಆಗ್ತದೆ. ಸೊ ಕತೆ ಅಲ್ಟಿಮೇಟ್ ಆಗಿ ಏನು ಹೇಳೋದಕ್ಕೆ ಹೋಗುತ್ತೆ ಅನ್ನುವಂಥದ್ದು ಒಂದು. ಸೊ ಶೋಧ ಪ್ರಕ್ರಿಯೆ ಮಾತ್ರ ನೀವು ಹೇಳ್ತಾ ಇದ್ದಾರೋ, ಆ ಶೋಧ ಪ್ರಕ್ರಿಯೆ ಮೂಲಕ ಅದು ಗೋಯಿಂಗ್ ಟು ಕಾಮೆಂಟ್ ಆನ್ ದ ಲೈಫ್ ಇನ್ ಎನಿ ವೇ. ಸೊ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಈ ಥರದ ಒಂದು 2-3 ಕಥೆಗಳಲ್ಲಿ ಈ ಥರ ಎಂಡ್ ಅನ್ನುವಂಥದ್ದು ಇದೆಯಲ್ಲ, ಎಂಡ್ರ ಬಗ್ಗೆ ಸಮಸ್ಯೆಗಳು ಉಂಟಾಗ್ತವೆ. ಬರೆದು ಎನ್ಲೈಟನ್ ಮಾಡ್ತಾ ಇರಿ ಅನ್ನುವಂಥ ಮಾತನ್ನು ಹೇಳ್ತಾ ಅವರಿಗೆ ಎಲ್ಲ ಯಶಸ್ಸನ್ನು ಮಾಡ್ತಾ ಇರ್ತೀವಿ. ಸಾಂಸ್ಕೃತಿಕ ನಗರಿ ಧಾರವಾಡಕ್ಕೆ ಬರುವುದು ನನಗೆ ತುಂಬ ಖುಷಿ. 4 ವರ್ಷ ಇಲ್ಲಿದ್ದೆ ನಾನು. ನನಗೆ ರಾಯಂಗರ DC ಪಾರ್ಟಿ ಅವ್ರ ನೆನಪಾಗ್ತಾರೆ. ಮನ್ಸೂರ್, ಮಲ್ಲಿಕಾರ್ಜುನ ಮನ್ಸೂರ್
ಬಸವರಾಜರಾಜರು, ಇನ್ನೂ ಅನೇಕ ರಾಜೀವ್ ಕಾಮತ್ ನನ್ನ ಗುರುಗಳಾಗಿತ್ತು. ಕಾಲೇಜಿನಲ್ಲಿದ್ದು ಇಂಗ್ಲೀಷ್ ಪಾಠ ಮಾಡಿದ್ದು ಅವರು ನನಗೆ. ಜೊತೆಗೆ ಈ ವಿದ್ಯಾವರ್ಧಕ ಸಂಘ 136 ವರ್ಷಗಳನ್ನು ಪಡೆದಂತಹ ಅತ್ಯಂತ ಅದ್ಭುತವಾದಂತಹ ಸಂಘಟನೆ. ಏಕೀಕರಣದ ಕಥೆಯೊಂದಿಗೆ ಇದು ಇತಿಹಾಸ ಸಂಲಗ್ನವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಈಗ ಇರುವಂಥ ಹಲವಾರು ಫೋಟೋಗಳನ್ನು ನೋಡಿದಾಗ ನಾನು ಯಾವುದೋ ಬೇರೆ ಲೋಕಕ್ಕೆ ಹೋಗಿದ್ದೇನೆ ಅನ್ನುವಂಥ ಅನುಭವ ಆಗ್ತದೆ. ಅಂಥ ಅದ್ಭುತವಾದಂಥ ಒಂದು ವೇದಿಕೆಯಲ್ಲಿ ನನ್ನ ಪುಸ್ತಕ ಬಿಡುಗಡೆ ಆಗ್ತಿರೋದು ನನಗೆ ಅತ್ಯಂತ ಖುಷಿಯ ವಿಷಯ. ಬಹುಶಃ ಒಂದು ಕನಸು ಅಂತ ಹೇಳ್ಕೊಳ್ತೇನೆ, ನನ್ನ ಪುಸ್ತಕ ಬಿಡುಗಡೆ ಆಗಬೇಕು ಅಂತ ಅದನ್ನು ಇಚ್ಛೆ ಪಟ್ಟಿದ್ದೇನೆ. ಆ ಪ್ರಕಾರ ಆಗಿದೆ. ಅದನ್ನು ಡಾಕ್ಟರ್ ಮಾಲತಿ ಪಟ್ಟಶೆಟ್ಟಿಯವರು ಅದನ್ನು ಬಿಡುಗಡೆ ಮಾಡಿ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅವರು ಅದರ ಬಗ್ಗೆ ವಿಸ್ತೃತವಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬೇರೆ ಬೇರೆ ಆಯಾಮಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಬ್ಬರು ನಾನು ವಿನಂತಿ ಮಾಡಿದಾಗ ನನಗೇನು ಒಬ್ಬರು ನಮ್ಮ ಅಕ್ಕ ಅಂತ ಅನಿಸ್ತು, ಇಬ್ಬರು ನಮ್ಮ ಮನೆಯವರೇ ಅಂತ ಅನಿಸ್ತು. ಆ ಥರದ ಒಂದು ಭಾವ. ಈಗ ನೀವು ನೆರೆದಿದ್ದೀರಲ್ಲ, ನೀವೆಲ್ಲ ನಮ್ಮವರೇ, ಒಂದೇ ಬಳಗ ಇದೆ, ಸಾಹಿತ್ಯ ಸಂಸ್ಥೆ ಬಳಗ. ಇಂಥ ಒಂದು ಆತ್ಮೀಯವಾದ ಕಾರ್ಯಕ್ರಮದಲ್ಲಿ ನನ್ನ ಪುಸ್ತಕದ ಬಿಡುಗಡೆಗೆ ನನ್ನ ಖುಷಿಯನ್ನು ವ್ಯಕ್ತಪಡಿಸಲಿಕ್ಕೆ ಈ ಸಂದರ್ಭ ಬಳಸ್ಕೊಳ್ತೇನೆ. ವರ್ಷಗಳ ಹಿಂದೆ ಬಹುಶಃ 1990 ಒಂದು ಘಟನೆ. ಅದಕ್ಕೂ ಮೊದಲು ನಾನು ಲೇಖಕ ಅಂತ ಯೋಚನೆ ಮಾಡಿದೆ. ನಮ್ಮ ಮನೆಗೆ ಒಬ್ಬ ಅತಿಥಿ ಬಂದ. ಅವನು ನನ್ನ ಆತ್ಮೀಯಗಳೇನ ಭಾವ. ಅವನ ಬೇಡಿಕೆ ಏನು ಅಂದರೆ, ನಿಮ್ಮ ಮನೆಯಲ್ಲಿ ನಾನು ನನ್ನ ಮಗನ ಇರ್ತೇನೆ, ಶಿಕ್ಷಣಕ್ಕಾಗಿ ನಿಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸ್ತೇನೆ, ಅವನ ಶಿಕ್ಷಣದ ಎಲ್ಲ ಜವಾಬ್ದಾರಿ ನೀವು ತೆಗೆದುಕೊಳ್ತೇನೆ, ಮತ್ತೆ 5 ವರ್ಷಗಳ ಕಾಲ ನಿಮ್ಮದು ಏಕೈಕೆ ಇರ್ತದೆ. ಇದು ನನ್ನ ವಿನಂತಿ. ಈಗ ನಾನು ಅದನ್ನು ಸ್ವೀಕಾರ ಮಾಡಬೇಕು ಬೇಡ ಅನ್ನೋಂಥ ಪ್ರಶ್ನೆ, ಅವನ ಆಫರನ್ನು ಸ್ವೀಕಾರ ಮಾಡಬೇಕು ಬೇಡ ಅನ್ನೋಂಥ ಪ್ರಶ್ನೆ. ನನಗೆ ಆ ತಕ್ಷಣ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಕಾಲೇಜಿಗೆ ಕರ್ಕೊಂಡು ಹೋಗ್ತೇನೆ, ಅಪ್ಲಿಕೇಶನ್ ಕೊಡಿಸ್ತೇನೆ, ಎಲ್ಲ ಮಾಡ್ತೇನೆ, ಮುಂದಿನ ವಾರ ಮಗನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವಳು ಹೋದ ನಂತರ ನನ್ನ ಹೆಂಡತಿ ಮಾತಾಡ್ತಾರೆ, ನಿಮ್ಮ ಮಾತನ್ನು ಕೇಳಿದೆ ನಾನು, ಖಂಡಿತವಾಗಿ ಆ ಮಗನ ಹುಡುಗನ ನಾನು ತಿಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಈಗ ನಾನು ಅವನಿಗೆ, ನೋಡಪ್ಪ ಈಗ ಸಾಧ್ಯ ಇಲ್ಲ, ನಾನು ಇದು ನೀನು ಇಟ್ಕೊಳ್ಳಿ ಸಾಧ್ಯ, ಮಗನ ಇಟ್ಕೊಳ್ಳಿ ಸಾಧ್ಯ ಇಲ್ಲ ಅಂತ ಹೇಳಬೇಕಾಗಿದೆ. ಏನು ಮಾಡೋದು, ಹೇಗೆ ಹೇಳೋದು, ಇದು ಸಮಸ್ಯೆ. ಅದಕ್ಕೆ ಉತ್ತರವನ್ನು ಬರೆಯುವ ಯತ್ನದಲ್ಲಿ ಆಗ ನನ್ನ ಬಹಳ ಮಾನಸಿಕವಾಗಿ ಒಂದು ತಲ್ಲಣ ಉಂಟಾಯಿತು. ಅದಕ್ಕೆ ಉತ್ತರವನ್ನು ಕೊಡುವ ಭರದಲ್ಲಿ ಅದನ್ನು ನೆರೇಷನ್ ಮಾಡಿ ಕಥೆ ಆಗ್ತದೆ. ಇಟ್ ಜಸ್ಟ್ ನೆರೇಟಿವ್, ಅದೊಂದು ಕಥೆ ಆಗ್ತದೆ. ಅದನ್ನು ತರಂಗ ಕಳಿಸ್ತದೆ, ಒಂದೇ ವಾದ ಮುದ್ರಣ ಆಯಿತು. ಬೇಕಾದ ಸ್ಟಾರ್ಟಿಂಗ್ ಕುಬ್ಜ ಅಂತ ಕರೆದು ನಾನು ಕುಬ್ಜ ಅಂತ ಅರ್ಧದೆ ಇರುವಂಥ ಭಾವದಲ್ಲಿ ಬರದೆ ಅಲ್ಲಿ ನಾನು ಕಥೆಗಳನ್ನು ಬರೀತಾ ಹೋದೆ. ಬಹುಶಃ ನಾನು ಬರಹ 30 ವರ್ಷಗಳ ಕಾಲಾವಧಿಯಲ್ಲಿ ಅಷ್ಟರಲ್ಲಿ ನಾನು 35 ಕೃತಿಗಳನ್ನು ಪ್ರಕಟ ಮಾಡಿದ್ದೆ. ಇದು ನನ್ನ ಬರಹದ. ಅದೇ ಸಮಯದಲ್ಲಿ ನೀವು ರೆಫರ್ ಮಾಡಿದಂತಹ ತಂದೆಯ ಅನಾಮಿಕನ ಉಳು ಹೋಗುವಂತಹ ಒಂದು ಸಂಗ್ರಹವನ್ನು ಪ್ರಕಟ ಮಾಡಿದೆ. ಅವನ ಹಳೆಯ ನೆನಪುಗಳು, ಅದರಲ್ಲಿ ಬಹಳಷ್ಟು ಘಟನೆ. ಒಂದು ಹಾಡಿದೆ, ಬಟ್ ಅದು ಇನ್ನು ಹಾಡ. ಐ ವುಡ್ ಲೈಕ್ ಟು ಸೆಲೆಕ್ಟ್ ದಿಸ್. ಇದು ಪ್ರಯತ್ನ ಪಡಿಬಹುದು. ಇದನ್ನ ಚಿಕ್ಕಾಡು ಕನ್ನಡದ ಜನಪದ. ಈ ವಯಸ್ಸಿನಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತೀನಿ ಗೊತ್ತಿಲ್ಲ ನನಗೆ, ಅದು ಹಾಡ್ಬೇಕು. ಕನ್ನಡದ ಜನವೊಂದು, ಕನ್ನಡದ ಮನವೊಂದು, ಕನ್ನಡದ ಜನವೊಂದು,
ಕನ್ನಡದ ಮನವೊಂದು ಕನ್ನಡದ ಜನವೊಂದು ಒಂದಾಯ್ತು ಒಂದು ನೆಲವೆಲ್ಲ ಬಸಿರಾಗಿ ಜಲವೆಲ್ಲ ಕುಸಿರಾಗಿ ನೆಲವೆಲ್ಲ ಬಸಿರಾಗಿ ಜಲವೆಲ್ಲ ಕುಸಿರಾಗಿ ಹೊಲವೆಲ್ಲ ಹಸುರಾಗಿ ಒಂದಾಯ್ತು ಒಂದು ಕನ್ನಡದ ಜನವೊಂದು ಕನ್ನಡದ ಮನವೊಂದು ಕನ್ನಡದ ತಾಯಿ ಮುನ್ನಡೆಯ ಮಾಯಿ ಕನ್ನಡದ ತಾಯಿ ಮುನ್ನಡೆಯ ಮಾಯಿ ಉನ್ನತ ಸೌಭಾಗ್ಯ ನೀನಾಗಿ ನಿಂತೆ ಭಾರತದ ಮಾದರಿಯ ನಾಡಾಡುವಂತೆ ಕನ್ನಡದ ಜನವೊಂದು ಕನ್ನಡದ ಮನವೊಂದು ಒಂದಾಗಿ ಒನ್ನಾಗಿ ನುಡಿಯಾಗಿ ಮಣಿಯಾಗಿ ಒಂದಾಗಿ ಒನ್ನಾಗಿ ನುಡಿಯಾಗಿ ಮಣಿಯಾಗಿ ಹಿರಿದಾಗಿ ಬಿರುದಾಗಿ ಭಾರತದ ಕೀರ್ತಿ ನವರಾಜ್ಯ ಸೌಭಾಗ್ಯ ನೀನಾರು ಮೂರ್ತಿ ಕನ್ನಡದ ಜನವೊಂದು ಕನ್ನಡದ ಮನವೊಂದು ಕನ್ನಡದ ಮನವೊಂದು ಒಂದಾಯ್ತು ಒಂದು ಒಂದಾಯ್ತು ಒಂದು ಒಂದಾಯ್ತು ಒಂದು ಕನ್ನಡ. ಅಂತ ನಾನು ಆಶಿಸ್ತೇನೆ. ಅದೇ ರೀತಿ ಇದೀಗ ತಾನೇ ದಿನಕರ ದೇಸಾಯಿ ಅವರ ಕವನವನ್ನು ಈಗ ಮೋಹನ್ ಅವರು ಹೇಳಿದರು. ನಾನು ಇದರಲ್ಲಿ ಅವರು ಕಟ್ಟಿದಂಥ ಜನತಾ ವಿದ್ಯಾಲಯ ಕರ್ತವ್ಯದಲ್ಲೇ ನಾನು ಓದಿದ್ದೀನಿ, ನನಗೂ ಒಂದು ಹೆಮ್ಮೆಯ ಭಾವ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮಾನ್ ಚಂದ್ರಕಾಂತ್ ಬೆಲ್ಲದವರು ಮಾತನಾಡಬೇಕಾಗಿ ಕೇಳಿಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ವಿದ್ಯಾರ್ಥಿ ಸಂಘದಲ್ಲಿ ಅನೇಕ ಕಾರ್ಯಕ್ರಮಗಳು ಮೇಲಿನ ವೇಳೆ ನಡೀತಾ ಇರ್ತವೆ. ಇವತ್ತಿನ ದಿವಸ ಡಾಕ್ಟರ್ ಸಂಗಮೇಶ್ ಹಂಡಗಿ ಸಾಹಿತ್ಯ ಪ್ರತಿಷ್ಠಾನ ಅವರ ಸಂಯುಕ್ತ ಆಶ್ರಯದಲ್ಲಿ ಅಂಕೋಲೆಯ ಪ್ರೊಫೆಸರ್ ಮೋಹನ್ ಅಪ್ಪು ಅವರ ಚಯನ ಕಾಯ್ದ ಕಥಾ ಸಂಕಲನ ಲೋಕಾರ್ಪಣೆ. ಇವತ್ತ ಈ ಕೃತಿಯ ಲೋಕಾರ್ಪಣೆ ಮಾಡಿದವರು ನಮ್ಮ ಹಿರಿಯ ಲೇಖಕಿ ಸಾಹಿತಿಯಾದ ಡಾಕ್ಟರ್ ಮಾನ್ಸಿ ಪಟ್ಟೇಶ್ ಅವರು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ತುಂಬ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಉಪನ್ಯಾಸ ನೀಡಿದಂಥವರು ಡಾಕ್ಟರ್ ರಾಘವೇಂದ್ರ ಪಾಟೀಲ್, ನಮಗೆ ಬಹಳ ಆತ್ಮೀಯರು, ಹಿರಿಯರು ಮತ್ತು ಸಾಹಿತ್ಯದ ಬಗ್ಗೆ ಸಾಕಷ್ಟು ಕೃಷಿ ಮಾಡಿದಂಥವರು. ಇವತ್ತು ಹಿರಿಯ ಕಥೆಗಾರರ ವಿಮರ್ಶಕರು ಆಗಿ ಅವರು ಇವತ್ತು ಒಳ್ಳೆಯ ಈ ಕಥೆಯ ಬಗ್ಗೆ ಒಳ್ಳೆಯ ವಿಮರ್ಶೆ, ಶಯನದ ಬಗ್ಗೆ ಆಯ್ದ ಕಥಾ ಸಂಕಲನ ವಿಮರ್ಶೆಯನ್ನು ಮಾಡಿದ್ದಾರೆ. ಅವರಿಗೆ ಈ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳ ಮತ್ತು ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಸಾಧಿಸ್ತಾ ಇದ್ದಾರೆ. ಇವತ್ತು ತಾವೆಲ್ಲ ಬಂದು ಈ ಕಥೆಯ ಸಂಕಲನ ಲೋಕಾರ್ಪಣೆ ಮಾಡಲಿಕ್ಕೆ ನೀವೆಲ್ಲ ಬಂದು ಸೇರಿ ಇದಕ್ಕೆ ಒಂದು ಮಹತ್ವವನ್ನು ತಂದುಕೊಟ್ಟಿದ್ದಕ್ಕೆ ಈ ಸಭೆಯಲ್ಲಿರುವಂಥ ಎಲ್ಲ ಹಿರಿಯ ಎಲ್ಲರಿಗೂ ಸಹಿತ ಕರ್ನಾಟಕ ವಿದ್ಯಾರ್ಥಿ ಸಂಘ ಸತತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿರ್ಬೋದು. ಅನೇಕ ಜನ ತಾವು ಬಂದು ಭಾಗವಹಿಸಿ ಇಲ್ಲಿ ತಮ್ಮ ಪ್ರಸ್ತುತವಾದಂತಹ ವಿಚಾರಗಳನ್ನು ಕೇಳಿ ಇವತ್ತಿನ ದಿವಸ ಈ ಒಂದು ಸಭೆಗೆ ಮೆರುಗನ್ನು ತಂದುಕೊಡುವಂಥ ಕಾರ್ಯ ನಾವು ಸತತವಾಗಿ ಮಾಡ್ತಾ ಇದ್ದೀವಿ. ನೀವು ಎಲ್ಲ ಬಂದು ಈ ಕಾರ್ಯಕ್ರಮ ಭಾಳ ಯಶಸ್ವಿ ಮಾಡಿದ್ದಕ್ಕೆ ಮತ್ತು ವೇದಿಕೆ ಮಿಲಿಷ ಪಾಟೀಲರ ರಾಘವೇಂದ್ರ ಪಾಟೀಲರ ಸನ್ಮಾನ, ಉಪನ್ಯಾಸ ಇವೆಲ್ಲ ಬಹಳ ಪ್ರಸ್ತುತ ಕಾರ್ಯ ಆಗಿದ್ದಾಗ ನಮ್ಮ ಮಗು ಎಲ್ಲ
ವೇದಿಕೆಯನ್ನು ಪ್ರಾಂತೀಕರು ಮತ್ತು ಹಿರಿಯರು ಎಲ್ಲರೂ ಇದ್ದಾರೆ. ಇವರೆಲ್ಲರಿಗೂ ಕರ್ನಾಟಕ ವಿದ್ಯಾವರ ಸಂಘ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನಗೆ ಮತ್ತು ವೇದಿಕೆ ಮೇಲಿದ್ದ ಎಲ್ಲ ಹಿರಿಯರಿಗೆ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿ ಬೆನ್ನು ತಟ್ಟಿದಂತಹ ಬದುಕು ಪದಾರ್ಥ ಕುರಿತು ಮುಕ್ತವಾಗಿ ಮಾತನಾಡಿದಂಥ ಕೃತಿಯ ಲೇಖಕರಾದಂಥ ಮೋಹನ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲಿರುವಂಥ ಗಣ್ಯರಾದಂಥ ಸಾಹಿತಿ ಮಾರುತಿ ಪಟ್ಟಣ ಶೆಟ್ಟಿ ಅವರಿಗೆ ಹಾಗೂ ರಾಘವೇಂದ್ರ ಪಾಟೀಲ್ ಅವರಿಗೆ, ಶಂಕರ್ ಹರಗತ್ತಿ ಅವರಿಗೆ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಚಂದ್ರಕಾಂತ್ ಬೆಲ್ಲದವರಿಗೆ ನೆನಪಿನ ಕಾಣಿಕೆಗಳನ್ನು ಸ್ವತಃ ಮೋಹನ್ ಅವರು ನೀಡ್ತಾರೆ. ಈಗ ನಮ್ಮ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಮುಖ್ಯ ವರದಿಗಾರರಾದಂಥ ರಾಜು ಬಿಜಾಪುರ ಅವರು ಕಾರ್ಯಕ್ರಮ ವಂದನಾರ್ಪಣೆಯನ್ನು ಮಾಡಬೇಕು ಕೇಳಬಹುದು. ಈಗ ತನ್ನ ಬಿಡುಗಡೆಯಾದಂಥ ಪುಸ್ತಕ ಮಾರಾಟಕ್ಕೆ ಲಭ್ಯ ಇದೆ. ಆಸಕ್ತರು ಪುಸ್ತಕ ತಗೋಬೇಕಂತ ಯಾರಾದರೂ ಆಸಕ್ತಿ ಇದ್ದರೆ ಅದಕ್ಕೆ ಕನ್ಫ್ಯೂಷನ್ ಕೂಡ ಇದೆ. ದಯವಿಟ್ಟು ಪುಸ್ತಕ ಖರೀದಿ ಮಾಡಿ ಪುಸ್ತಕ ಓದುವ ಸಂಸ್ಕೃತಿಯನ್ನು ಉತ್ತೇಜಿಸಬೇಕಂತ ಹೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು ಲೇಖಕರ ಪರವಾಗಿ. ನಿಮ್ಮ ಪ್ರಸ್ತುತಿಯಿಂದ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಹೆಚ್ಚಿನ ಮೌಲ್ಯ ಮತ್ತು ಅರ್ಥವನ್ನು ತಂದುಕೊಟ್ಟಂಥ ಎಲ್ಲ ಸ್ನೇಹಿತರಿಗೆ, ಎಲ್ಲ ಹಿರಿಯರಿಗೆ, ಎಲ್ಲ ಸಹೋದರಿಯರಿಗೆ ಸಂಘಟಕರ ಪರವಾಗಿ ನಾನು ಅನಂತ ನಮನಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.